ಕನ್ನಡ ಜಾಣೆ ನಮಸ್ಕಾರ. ಧರ್ಮಸ್ಥಳದ ಪ್ರಕರಣದಲ್ಲಿ ಹೆಂಗೆ ಹಳ್ಳ ಇಡಿಸ್ಬೋದು, ಏನೆಲ್ಲ ಮಾಡ್ಬೋದು, ಇಷ್ಟೊಂದು ಅಸಹ್ಯ ಮಟ್ಟದ ಅವಿವೇಕದ ವರ್ತನೆಗಳು ತುಂಬ ಬೇಸರ ಹುಟ್ಟಿಸುತ್ತೆ. ರಾತ್ರಿ ನಡೆದಂಥ ಘಟನಾವಳಿಗಳು ನೋಡಿದರೆ, ಕೆಲವರು ನಡ್ಕೊಳ್ತ ರೀತಿ ನೋಡಿದ್ರೆ, ಸ್ಯಾಟಲೈಟ್ ಚಾನಲ್ ಒಬ್ಬ ಎಮ್ ಡಿ ಬಂದು ರೋಡಲ್ಲಿ ನಿಂತ್ಕೊಳ್ಳೋ, ಮಧ್ಯರಾತ್ರಿ ಬಂದು ರೋಡಲ್ಲಿ ನಿಂತ್ಕೊಳ್ಳೋದು ನೋಡಿದರೆ ಇದು ಏನ್ರಿ ಇದೆಲ್ಲ ಅಸಹ್ಯ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು, ಹೋರಾಟಗಳು, ಚಳವಳಿಗಳು ಒಂದು ಆರೋಗ್ಯಕರ ಲಕ್ಷಣ. ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋ ಕೆಲವೊಂದು ಸಾಕ್ಷಿಗಳಾಗಿರುತ್ತೆ. ಆದರೆ ಈ ಚಳವಳಿಗಳನ್ನೇ, ಹೋರಾಟಗಳನ್ನೇ ದಾರಿ ತಪ್ಪಿಸುವ ಸ್ವಾರ್ಥಕ್ಕೋಸ್ಕರ, ಇನ್ನೇನಕ್ಕೋಸ್ಕರ, ಅದು ಇನ್ಯಾರನ್ನ ಸೇವ್ ಮಾಡೋಕ್ಕೋಸ್ಕರ ಇದೆಲ್ಲ ನಡೆದಾಗ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಗೊತ್ತಿದೆ, ರಾತ್ರಿ ಒಂದು ರೀತಿ ಕ್ರಿಕೆಟ್ ಮ್ಯಾಚು ಅಥವಾ ಎಲೆಕ್ಷನ್ ರಿಸಲ್ಟ್ ಬಂದು ಆಗ್ತಾ ಇರ್ತಲ್ಲ, ಕ್ರಿಕೆಟ್ ಮ್ಯಾಚ್, ಇವತ್ತು ಸ್ಕೋರು ಇಷ್ಟು ಬಾಲ್ಗೆ ಇಷ್ಟು ರನ್ ಬೇಕು, ಇವ್ನು 4 ಹೊಡೆದ 6 ಹೊಡೆದ, ಈಗ ತಿರುವು ಪಡೀತು, ಈಗ ಈ ಕಡೆ ಇದ್ದ ಮ್ಯಾಚ್ ಈ ಕಡೆ ವಾಲ್ ಬಿಟ್ಟಿದೆ. ಅಥವಾ ಎಲೆಕ್ಷನ್ ಅಷ್ಟೇ, ಇವನ ಮೇಲೆ ಬಂದ್ಬಿಟ್ಟ, ಇಷ್ಟೊಟ್ಟು ಲೀಡ್ ಬಂದ್ಬಿಟ್ಟ, ಇವನು ಗೆಲ್ಬೋದು, ಇನ್ನೇ ಗೆದ್ದೇ ಬಿಡ್ತಾನೆ ಅಂದಾಗ ಇನ್ಯಾರೋ ಗೆದ್ದುಬಿಟ್ಟ. ಈ ಥರ ಅದ್ಯಾರೋ ಅನನ್ಯ ಭಟ್ ಅನ್ನುವ ಹೆಣ್ಮಗಳ ವಿಚಾರದಲ್ಲಿ ರಾತ್ರಿ ನಡೀತಾ ಇದೆ. ಅದು ಯಾವುದೋ ಕಾರಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನಗೆ ಯಾರೋ ಇಂತಿಂಥವ್ರು, ಯಾರೋ ಗಿರೀಶ್ ಮತ್ತೊಬ್ಬರು ಇವರೆಲ್ಲ ಹೇಳ್ಕೊಟ್ರು, ಅದು ಅವ್ರು ಹೇಳೋ ಆಸ್ತಿಗೋಸ್ಕರ ಹೋಗಿದ್ದೆ, ಏನೋ ಆಸ್ತಿ ವಿಚಾರ ಇತ್ತು, ನನಗೆ ಅವ್ರು ಹೇಳ್ಕೊಟ್ರು, ಆ ಕಾರಣಕ್ಕೆ ನಾನು ಹೇಳಿದೆ ಅಂತ. ಹೌದಾ ಅಂತ ಏನಪ್ಪ ಇದು ಕಥೆಯನ್ನ ನೋಡೋ ಹೊತ್ತಿಗೆ 2 ನಿಮಿಷಕ್ಕೆ ಇನ್ನೊಂದು ಬರುತ್ತೆ, ಇಲ್ಲ ಇಲ್ಲ ಅದ್ಯಾರೋ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಎದುರಿಸಿದ್ರು, ಈ ಥರ ಹೆಸರು ಹೇಳು ಅಂತ ಹೇಳಿದ್ರು ಅಂತ ಇನ್ನೊಂದೇ ಬರುತ್ತೆ. ಅವನು ಯಾರೋ ಯೂಟ್ಯೂಬ್ ಚಾನಲ್ ಲೈವ್ ಬರ್ತಾನೆ, ಇನ್ಯಾರೋ ಒಬ್ಬ ಮೇನ್ ಸ್ಟ್ರೀಮ್ ಚಾನಲ್ನವರು ಅವರು ಈ ಥರ ಬೆದರಿಸಿದ್ದಾರೆ ಅಂತ. ಆ ಮೇನ್ ಸ್ಟ್ರೀಮ್ ಚಾನಲ್ನವರು ಸರಿರಾತ್ರಿಯಲ್ಲಿ ಆ ಯೂಟ್ಯೂಬ್ ಚಾನಲ್ನ ಹುಡ್ಕೊಂಡೋಗಿ ಅವನತ್ತ ಒಂದೇ ಫೋನ್ ಕಿತ್ಕೊಂಡು ಲೈವ್ ಮಾಡಿಸಿ, ಇದೇನ್ರಿ ಅಸಹ್ಯ, ಇದು ಪತ್ರಿಕೋದ್ಯಮನ, ಏನಿದು? ಮುಖ್ಯ ವಿಚಾರವನ್ನ ಮರೆತು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೀವು ಮುಖ್ಯ ವಿಚಾರ ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ, ವಯಸ್ಸಾಗೋಗುತ್ತೆ, ಬೇರೆ ಏನೂ ಆಗಲ್ಲ. ಮುಖ್ಯ ವಿಚಾರವನ್ನ ಮರೆಸುವ, ಮರೆಮಾಚುವ, ಇನ್ಯಾರನ್ನೋ ಬಚಾವ್ ಮಾಡುವ ಷಡ್ಯಂತ್ರಗಳು ನಡೀತಾ ಇದೆ. ಇದು ಜನ ಮರಳಾಗಬಾರ್ದು, ನಮ್ಮ ವಿವೇಚನೆನ ಕಳ್ಕೋಬಾರ್ದು, ನಮ್ಮ ದಾರಿಯ ದಿಕ್ಕು ತಪ್ಪಬಾರ್ದು. ಅದೇ ಆಲೋಚನೆ ಇರ್ಬೇಕು ನಾವು. ಇಲ್ಲಿ ಇದ್ದದ್ದಿಷ್ಟೇನೆ, ಧರ್ಮಸ್ಥಳದಲ್ಲಿ 470 ಕೇಸ್ಗಳಾಗಿದೆ, ಅದರಲ್ಲಿ 33ಕ್ಕೆ ಏನು ಸಿಕ್ಕಿಲ್ಲ. ಅವ್ರು ಯಾರು? ಮತ್ತೆ ಬುಲ್ಡಾಗೇನೇನು ಅರೆಸ್ಟ್ ಮಾಡಿದ್ರಂತ ಆತನು, ಅವನೇನೋ ಹೇಳಿಕೆ ಕೊಟ್ಟಾನಂತೆ, ನನಗೆ ಯಾರು ಹೇಳ್ಕೊಟ್ಟಿದ್ದಾರೆ ಈ ಥರ ಬಲವಂತ ಮಾಡಿದ್ರು ಅಂದ್ಕೊಂಡು, ಗೊತ್ತಿಲ್ಲ. ಎಲ್ಲದೂ ತನಿಖೆ ಆಗಲಿ, ಪ್ರತಿಯೊಂದು ತನಿಖೆ ಆಗಲಿ. ಬರೀ ಗುಂಡಿಗೆ ಕಷ್ಟ ಎಲ್ಲ ಮಾಡಿರ್ತಾನೆ SIT ನಿಜವಾಗ್ಲೂ ಸರಿದಾರಿಲಿತ್ತು, ಬಹುಶಃ ಈಗಲೂ ಇದೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಮಾಣಿಕ ಅಧಿಕಾರಿಗಳಿದ್ರು, ಸರಿದಾರಿಲೇ ಇತ್ತು. ಬಹುಶಃ ಯಾರೋ ತಗಲಾಕತ್ತಾರೆ, ಬಹಳ ಮುಖ್ಯಸ್ಥರುಗಳು, ಯಾವುದೋ ದನಿಗಳು, ಇನ್ಯಾರೋ ಅವ್ರ ಮುಖವಾಡ ಕಳಚಿ ಬರುತ್ತೆ, ತಗಲಾಕತ್ತಾರೆ ಅನ್ನೋ ಕಾರಣಕ್ಕೆ ಆ ನಡುವೆ ಹಲವಾರು ಷಡ್ಯಂತ್ರಗಳು ತೂರ್ಕೊಂಡ್ರೆ ಕಾಣುತ್ತೆ. ಸ್ವತಃ ಪ್ರಭುತ್ವ, ಸರ್ಕಾರ SIT ಮಾಡ್ತು, ಸರ್ಕಾರದ ಮುಖ್ಯಸ್ಥರಾಗಿದ್ದಂಥ ಉಪಮುಖ್ಯಮಂತ್ರಿಗಳೇ ಹೌಸಲ್ಲಿ ನಿಂತ್ಕೊಂಡು ಇದೊಂದು ಷಡ್ಯಂತ್ರ, ಹೊರಗಡೆ ಬಂದ್ಬಿಟ್ಟು ನಾವೇ ಅರೆಸ್ಟ್ ಮಾಡಿಸಿದ್ದು ಅದು ಯಾರಿನ ಹೋರಾಟಗಾರನ, ಈ ಥರ ಹೇಳಕ್ ಶುರು ಮಾಡಿದಾಗ ಏನಾಗುತ್ತೆ? ಇದು ಷಡ್ಯಂತ್ರ ಅಂತ ಯಾವಾಗ ಸದನದಲ್ಲಿ ಹೇಳ್ತಾರೆ, ಅಲ್ಲಿಂದ ಇವೆಲ್ಲ ಅದು ಬೇರೆ ತಿರುವು ಪಡೆಯುತ್ತೆ, ಏನೇನೋ ಹಳ್ಳ ಹಿಡಿಯಕ್ಕೆ ನೋಡ್ತಾ ಇದೆ. ಇದಾಗಬಾರ್ದು. ಕರ್ನಾಟಕ ಪ್ರಜ್ಞಾವಂತರಿರ್ತಕ್ಕಂಥದ್ದು, ಹಲವಾರು ಚಳವಳಿನ ಕಟ್ಟಿದ್ದಂಥದ್ದು, ಇಡೀ ದೇಶಕ್ಕೆ ಮಾದರಿ ಆಗುವ ಚಳವಳಿಗನ್ನ ಕಟ್ಟಿ ಸಕ್ಸಸ್ ಮಾಡಿ ತೋರಿಸಿದಂಥ ರಾಜ್ಯ. ಇಲ್ಲಿ ನಾವು ದಾರಿ ತಪ್ಪಬಾರ್ದು. ಮುಖ್ಯ ವಿಚಾರ ಇಷ್ಟೇ. ಅಲ್ಲಿ 470 ಕೇಸ್ ಆಗಿದೆ, ಮತ್ತೆ 33 ಕೇಸ್ ಸಿಕ್ಕಿಲ್ಲ. ಮತ್ತೆ ಧರ್ಮಸ್ಥಳನ ಒಂದು ತುಂಬಾ ಲೆಕ್ಕವಿಲ್ಲದಷ್ಟು ಆದಾಯ ಬರುವ ಕೇಂದ್ರ, ಅದು ಮುಜರಾಯಿ ಇಲಾಖೆಗೆ ಬರಬೇಕು. ಮತ್ತೆ ಧರ್ಮಸ್ಥಳದ ನಡೆಸುವ ಸ್ವಸಹಾಯ ಸಂಘ ಏನಿದೆ, ಬ್ಯಾಂಕಲ್ಲಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅದರಿಂದ ಆ ಬಡ್ಡಿ ತುಂಬಾ ಜಾಸ್ತಿ ಇದೆ. ಅದನ್ನ ಹಲವಾರು ಜನ ನೊಂದಿದ್ದಾರೆ, ಒಂದು ರೌಡಿಗಳ ರೀತಿ ಉಸ್ಲಿ ಮಾಡಿದ್ದಾರೆ, ಒಂದೆಷ್ಟೋ ಜನ ಸತ್ತೋಗಿದ್ದಾರೆ. ನಿಜ, ಆ ತನಿಖೆ ಆಗಬೇಕು. ಮತ್ತೆ ಈಗ ಸುಜಾತ ಭಟ್ ಸತ್ಯಾಸತ್ಯ ಏನೋ, ಆ ಮುಸ್ಕುದಾರಿ ಸತ್ಯಾಸತ್ಯತೆ ಏನೋ ತನಿಖೆ ಆಗಲಿ, ನಾವು ಹೇಳ್ತಾ ಇರೋದು. ಮತ್ತೆ ಈಗ ನೋಡಿ, ಕೆಲವೊಂದು ಮೀಡಿಯಾಗಳು ಯಾರೋ ಅಜಿತ್ ಜೈನ್ ಅನ್ನೋನು ಮತ್ತೆ ಇವರೆಲ್ಲ, ಇವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ತರ ಆಗಿದೆ, ಇವ್ರ ಮಾತುಗಳೇ ಬೇರೆ ತರ ಆಗಿದೆ. ನೀವು ಒಂದು ಕಾಲದಲ್ಲಿ ಒಂದು ಟಿವಿಯಲ್ಲಿ ಪ್ರಸಾದ ಇಟ್ಕೊಂಡು ಮಾತಾಡಿದ್ರಲ್ಲಪ್ಪ, ಈ ಒಂದು ವಿಚಾರನ ಯಾರದೇ ಬಗ್ಗೆ ಪೂರ್ವಗ್ರಹ ಪೀಡಿತ ಇಲ್ಲದೆ ಪ್ರಾಮಾಣಿಕವಾಗಿ ನಿಮ್ಮ ವೃತ್ತಿಯ ನಿಷ್ಠೆಗೆ ಮಾಡಿದ್ರೆ ಒಪ್ಪೋದಾಗಿತ್ತು. ನೀವೇನ್ ಮಾಡಿದ್ರಿ? ನೀವು ಶುರು ಮಾಡಿದ್ದೆ ಪೂಜ್ಯರು ಕಾವಂದ್ರು ಅಂತ ಶುರು ಮಾಡಿದ್ರಿ. ಯಾರ ಮೇಲೆ ಬೆಳೆ ತೋರಿಸ್ತವ್ರೆ ಅಂದ್ರೆ ನೈತಿಕವಾಗಿ ಹೇಳ್ತಾ ಇದ್ದೀನಿ, ಈ ಕ್ಷಣಕ್ಕೂ ಹೇಳ್ತಾ ಇದ್ದೀನಿ ನಾನು. ನೀವು ಮಾಡಿದ್ರಿ ಅಂತ ಇಲ್ಲ, ನೈತಿಕ ಜವಾಬ್ದಾರಿ ಅಂತ ಹೇಳ್ತಾ ಇರೋದು. ನೀವು ಆಲ್ರೆಡಿ ಅವ್ರ ಬಗ್ಗೆನೆ ಪೂರ್ವಗ್ರಹವಾಗಿ ಪ್ರಸಾದನೆ ತಂದಿಟ್ಕೊಂಡು
ಪೂಜ್ಯರಂತ ಶುರು ಮಾಡಿದಾಗ ಜನಕ್ಕೇನು ಭಾವನೆ ಬರುತ್ತೆ? ಈಗ ರಾತ್ರಿ ಸರಿ ರಾತ್ರಿ ಹೋಗಿ ಕುತ್ಕೊಂಡು ಅಲ್ಲೆಲ್ಲ ಹೋದ್ರಲ್ಲಪ್ಪ ಸತ್ಯನ ಅನಾವರಣಗೊಳಿಸ್ಲಿಕ್ಕೆ, ಆ ಎದೆಗಾರಿಕೆ, ಆ ಪ್ರಾಮಾಣಿಕತೆ, ನಿಷ್ಠೆ, ಇಲ್ಲಿ ನಡೆದಿರುವ ಅಸಹಜ ಸಾವುಗಳ ಬಗ್ಗೆ ನಿಮ್ಗೊಂದು ತನಿಖೆ ಮಾಡಬೋಯ್ತಾ? ನಿಮ್ಗೆ ಒಂದು ಕುತೂಹಲ ಇರಲಿಲ್ವಾ? ನೋಡೋಣ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಹಾಗಾದ್ರೆ ಯಾರು ಇರ್ಬೋದು? ನೀವು ಬುದ್ಧಿವಂತರಲ್ವಾ, ಬೃಹಸ್ಪತಿಗಳಲ್ವಾ, ನೀವು ಒಂದಷ್ಟು ಇಳಿದ್ಬಿಟ್ಟು ತನಿಖೆ ಮಾಡಬೋಯ್ತಾ? ನೀವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ಗೆ. ಆ ತನಿಖೆನೂ ನೀವು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಪ್ರಸಾದ ತಂದಿಟ್ಕೊಂಡು ಮಾತಾಡೋಕೆ ಶುರು ಮಾಡ್ಬಿಟ್ರಿ. ದಯವಿಟ್ಟು ಜನ, ಹೋರಾಟಗಾರರು ಅರ್ಥ ಮಾಡ್ಕೋಬೇಕು, ಇದು ಈ ಕ್ಷಣಿಕವಾದ, ಈ ಒಂದು ಕ್ಷುಲ್ಲಕವಾದ, ಈ ಅಡ್ಡದಾರಿ ಏನೋ ಒಂದು ಸಣ್ಣ, ನೀವು ದೊಡ್ಡ ಹೆದ್ದಾರಿ ನಡೀತಾ ಇರ್ಬೇಕಾದ್ರೆ ಒಂದು ಕಲ್ಲೋ ಮುಳ್ಳೋ ಬರುತ್ತೆ, ಅದು ಸೈಡಿಗೆ ಬಿಸಾಕ್ಬೇಕು, ನಮ್ಮ ಗುರಿ ಹತ್ರ ತಲುಪಬೇಕು. ಗುರಿ ಮಾತ್ರ ತಪ್ಪಾರ್ದು. ನಮಗೆ ಯಾರ ಮೇಲೂ ಪೂರ್ವಗ್ರಹ ಇಲ್ಲ, ಯಾರು ಏನು ನಮ್ಗೇನಾಗಬೇಕಾಗಿಲ್ಲ, ಯಾರ ಮೇಲೂ ದ್ವೇಷನೂ ಇಲ್ಲ, ನಮ್ಗಿರೋ ಸಿಟ್ಟಷ್ಟೇ. ಹಿಂಗೆಲ್ಲ ಜನಸಾಮಾನ್ಯನ ಬಳಸ್ಕೊಂಡು ಆಗ್ತಾ ಇದೆ ಅಂತ ಅದು ಸತ್ಯ ಗೊತ್ತಾಗಬೇಕು. ನ್ಯಾಯ ಸಿಗ ಯಾರೇ ಮಾಡಿರಲಿ, ಅಲ್ಲಿ ಪರ ವಿರೋಧ ಹೋರಾಟ ಮಾಡಿದವರು ತನಿಖೆ ಆಗಲಿ, ಯಾರ್ಯಾರು ದುಡ್ಡು ಇಸ್ಕೊಂಡವರು ತಿಂದವರೋ ಉಂಡೋ ಅದು ತನಿಖೆ ಆಗಲಿ, ಎಲ್ಲದೂ ತನಿಖೆ ಆಗಲಿ, ಕೂಲಂಕುಷವಾದ ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ನಾವು ವಿನಃ ಅದು ಬಿಟ್ಬಿಟ್ಟು ಇನ್ಯಾರೋ ಅಂತೆ ಇದಂತೆ ಮುಖ್ಯ ವಿಚಾರಣೆ ಮಾಡ್ತೋಗ್ತಾ ಇದೆ ಅಂದ್ರೆ ಅಂತ ದುರ್ಗತಿ ಬಂತೇನ್ರಿ. ಈ ಯಾರೋ ಒಂದು ಅನನ್ಯ ಭಟ್ಟು, ಸುಜಾತ ಭಟ್ಟು ಅಥವಾ ಇನ್ಯಾರೋ ಮುಸುಗುದಾರಿ, ಇವರು ಹಿಂದೆ ನಿಮ್ಮ ಕೃತ್ಯವನ್ನ ಮುಸುಗು ಮಾಡುವ, ಅದರಿಂದ ಬಚಾವಾಗುವ ದುರ್ಗತಿ ಬಂತ. ದಯವಿಟ್ಟು SIT ನಾವು ಶಕ್ತಿ ತುಂಬಬೇಕು, ನಂಬಿಕೆ ನೋಡಬೇಕು. ಅದು ಸರಿದಾರಿಲಿ ಹೋಗೋ ತನಿಖೆಯನ್ನ ಅಡ್ಡ ತಪ್ಪಿಸುವ ಹಲವಾರು ಕುತಂತ್ರಗಳು ನಡೀತಾ ಇದೆ. ಕುತಂತ್ರಕ್ಕೆ ಬಲಿಯಾಗಬಾರ್ದು, ಮುಖ್ಯ ವಿಚಾರ ಬಿಟ್ಟು ಆ ಕಡೆ ಕದಲಗಬಾರ್ದು. ಈ ಕೆಲವರು ಬೇಕಂತ ಮಾಡ್ತಾರೋ ಏನಂತ ಮಾಡ್ತಾರೋ ಗೊತ್ತಿಲ್ಲ. ಈ ಸ್ಪಷ್ಟತೆ ಇಲ್ಲ ಅಂದ್ರೆ ಈ ಕೋತಿ ಚೇಷ್ಟೆ ಆಡಕ್ ಹೋಗ್ತಾರೆ. ದಯವಿಟ್ಟು ಈ ಕೋತಿ ಚೇಷ್ಟೆ ಆಡಬಾರ್ದು. ನಮ್ಮ ವೈಯಕ್ತಿಕ ಯಾರ ಮೇಲೂ ಇಲ್ಲ. ಯಾರಾದ್ರೂ ಎಲ್ಲ ಕಡತರ ಎಲ್ಲ ಮಗ್ಗಲುಗಳ ತನಿಖೆ ಆಗ್ಲಿ, ಆ ಥರ ಯಾರೇ ಮಾಡಿದ್ರು ತನಿಖೆ ಆಗ್ಲಿ, ಆಳಕ್ಕೆ ಹೋಗ್ಲಿ. ಆದ್ರೆ ಒಂದು ಸೌಜನ್ಯಕ್ಕೆ ಮರ್ಡರ್ ಆಗಿರೋದು ನಿಜ, ಕೊಲೆ ಆಗಿರೋದು ನಿಜ, ನಾರಾಯಣ ಮತ್ತೆ ಮಾವುತ ಅಣ್ಣ ತಂಗಿ ಮರ್ಡರ್ ಆಗಿರೋದು ನಿಜ, ಅಲ್ಲಿ ವೇದವಲ್ಲಿ ಪದ್ಮನಾಥ ಮರ್ಡರ್ ಆಗಿರೋದು ನಿಜ, ಆ 33 ಅದಕ್ಕೆ ಯಾರೋ ದಿಕ್ಕಿಲ್ಲ ಅನ್ನೋದು ನಿಜ. ಕೂಲಂಕುಷ ತನಿಖೆ ಆಗಲಿ. ನನಗೆ ಯಾರೋ ಹೇಳ್ದಂಗೆ SIT ಸರಿಯಾದ ರೀತಿ ತನಿಖೆ ಮಾಡ್ತಾ ಇತ್ತು, ಸರಿಯಾದ ದಾರಿಲೇ ಇತ್ತು, ಅದು ಯಾರ್ಯಾರೋ ತಗಲಾಕಣುವ ಮುನ್ಸೂಚನೆ ಕಾಣ್ತಾ ಇತ್ತು. ಇದಕ್ಕೆ ಬೇರೆ ಎಲ್ಲ ಷಡ್ಯಂತ್ರಗಳು ನಡೀತಾ ಇದೆ. ಸ್ವತಃ ಪ್ರಭುತ್ವನೇ ಹೌಸಲ್ಲಿ ನಿಂತ್ಕೊಂಡು ಇದು ಷಡ್ಯಂತ್ರ ಅಂದ್ರೆ ಏನ್ ಅರ್ಥ? ಅದು ಈಗ ಅಬ್ಬರಿಸಿ ಬಬ್ಬರಿತಾ ಇರೋರು ಇದಲ್ಲ. ನಮ್ಮ ಹೆದ್ದಾರಿಯ ಹೋರಾಟ, ಹೆದ್ದಾರಿಯಲ್ಲಿ ಅಳಿ ತಪ್ಪಿದ್ರು ಮತ್ತೆ ತಂದು ಅದೇ ಅಳಿಯಲ್ಲಿ ಹೋರಾಟ ಸಾಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.